ಎಲ್ರಿಗೂ ಕೂಡ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು. ವೆರಿ ವೆಲ್ಕಮ್ ಬ್ಯಾಕ್ ಎಲ್ಲ PGCET ವಿದ್ಯಾರ್ಥಿಗಳೇ. ಸಾಕಷ್ಟು ವಿದ್ಯಾರ್ಥಿಗಳು ತಪ್ಪೆಲ್ಲಿ ಮಾಡ್ತಾರೆ ಅಂದರೆ ಆಪ್ಷನ್ ಟೈಮಲ್ಲಿ ಕಾಲೇಜಸ್ಸನ್ನು ಸರಿಯಾಗಿ ಆರ್ಡರಲ್ಲಿ ಇಡೋದಿಲ್ಲ. ಫಾರ್ ಎಕ್ಸಾಂಪಲ್ ನೀವು ಒಂದು 100 ಕಾಲೇಜಸ್ ಇಟ್ಟಿದ್ದೀರಾ ಅಂತಂದರೆ ಸ್ಟಾರ್ಟಿಂಗ್ ಒಂದು 10 to 20 ಕಾಲೇಜಸ್ ಇರ್ತಾವಲ್ಲ, ಅದು ಟಾಪ್ ಕಾಲೇಜಸ್ ಇರಬೇಕು. ಫಾರ್ ಎಕ್ಸಾಂಪಲ್ ರಾಮಯ್ಯ RV ಕಾಲೇಜಸ್. ಕಂಪ್ಯೂಟರ್ ಅನಲೈಸಿಸ್ ಹೇಗೆ ಮಾಡುತ್ತೆ ಅಂತಂದರೆ ಅದು ಫಸ್ಟ್ಲಿಂದ ನಿಮ್ಮ ರ್ಯಾಂಕಿಂಗ್ ಅನುಗುಣವಾಗಿ ಆ ಕಾಲೇಜು ನಿಮ್ಮ ರ್ಯಾಂಕಿಂಗ್ಗೆ ಸೂಟ್ ಆಯ್ತಂದ್ರೆ, ಅದು ವೇಕೆನ್ಸಿ ಇತ್ತಂದರೆ ಅದು ನಿಮಗೆ ಅಲೋಕೇಟ್ ಮಾಡುತ್ತೆ ಡಿಪೆಂಡಿಂಗ್ ಅಪಾನ್ ದ ಕಾಂಪಿಟೇಷನ್ ಆ್ಯಂಡ್ ರಿಸರ್ವೇಷನ್. ಅದಕ್ಕೆ ನೀವು ಸ್ಟಾರ್ಟಿಂಗ್ಲಿಂತ ಒಂದು 10-20 ಕಾಲೇಜ್ ಇರುತ್ತಲ್ಲ, ಟಾಪ್ ಕಾಲೇಜಸ್ಸನ್ನು ಎಂಟರ್ ಮಾಡಿ. ಸೊ ಕಂಪ್ಯೂಟರ್ ಏನು ಮಾಡುತ್ತೆ, ಫಸ್ಟ್ಲಿಂದ ಅನಲೈಸ್ ಮಾಡ್ಕೊತ ಬರುತ್ತೆ. ಸೊ ಕೆಳಗಡೆ ನೀವು ಬರ್ತಾ ಏನು ಮಾಡಬೇಕು, ಸೊ ನಿಮ್ಗೆ ಬೇಡದಿರೋ ಒಂದು ಕಾಲೇಜನ್ನು ಕೆಳಗಡೆ ಹಾಕ್ಕೊಂತ ಬರಬೇಕು. ಫಾರ್ ಎಕ್ಸಾಂಪಲ್ ಫಸ್ಟ್ ನೀವು ಒಂದು ಬಂಗ್ಲೆ ತೊಗೋಬೇಕಂತ ಇರುತ್ತೆ, ಆಮೇಲೆ ಒಂದು ಸಣ್ಣ ಮನೆ, ಆಮೇಲೆ ಕಾರು, ಆಮೇಲೆ ಬೈಕು, ಆಮೇಲೆ ಸೈಕಲ್. ಇದೇ ಥರ ನೀವು ಒಂದು ಆಪ್ಷನ್ ಟೈಮಲ್ಲಿ ಫಸ್ಟ್ ಕಾಲೇಜಸ್ ನಿಮಗೆ ರಾಮಯ್ಯ ಆಗಿರ್ಬೋದು, RV ಕಾಲೇಜ್ ಆಗಿರ್ಬೋದು, ಯಾವುದೇ ನಿಮಗೆ ಇಂಟ್ರೆಸ್ಟ್ ಇರುವಂಥ ಕಾಲೇಜಸ್ ಆಗಿರ್ಬೋದು, ಅದು ಟಾಪ್ ಕಾಲೇಜಸ್ ಆಗಿರ್ಬೋದು, ಓಕೆ, ಪ್ಯಾಕೇಜಲ್ಲಿ ಆಗಿರ್ಬೋದು, ಪ್ಲೇಸ್ಮೆಂಟಲ್ಲಿ ಆಗಿರ್ಬೋದು, ಅಂಥ ಕಾಲೇಜನ್ನು ಫಸ್ಟ್ ಇಟ್ಬಿಟ್ಟು ಆಮೇಲೆ ನೀವು ಡಿಕ್ರೀಸಿಂಗ್ ಆರ್ಡರ್ ಮುಖಾಂತರ ನೀವೇನು ಮಾಡಬೇಕು, ನೀವು ನಿಮ್ಮ ಕಾಲೇಜಸನ್ನು ಆಪ್ಷನ್ ಎಂಟ್ರಿಗೆ ಇಡಬೇಕು. ಸೊ ಇವಾಗ ಎಲ್ಲರೂ ಕೂಡ ನನಗೆ ವಾಟ್ಸಪ್ಪಿಗೆ ಹಾಯ್ ಅಂತ ಕಳಿಸಿ ನಿಮಗೇನು ಮಾಡ್ತೀನಿ ಅಂದರೆ ಕಾಲೇಜ್ ಲಿಸ್ಟನ್ನು ಕಳಿಸ್ತೇನೆ. ಆ್ಯಸ್ ವೆಲ್ ಆಸ್ ನಮ್ಮ PCET ವಾಟ್ಸಪ್ ಗ್ರೂಪಲ್ಲಿ ಕೂಡ ನಾನು ಒಂದು PDF ಶೇರ್ ಮಾಡ್ತೀನಿ. ಅದ್ರ ಮುಖಾಂತರ ಇವಾಗಲೇ ನೀವು ಕಾಲೇಜಸ್ ಲಿಸ್ಟನ್ನು ರೆಡಿ ಮಾಡ್ಕೊಳ್ಳಿ ಇನ್ ಅ ಪ್ರಾಪರ್ ಪ್ರಿಫರೆನ್ಸ್ ಆರ್ಡರ್. ಯಾಕೆಂದರೆ ಬಹಳಷ್ಟು ವಿದ್ಯಾರ್ಥಿ ತಪ್ಪೆಲ್ಲಿ ಮಾಡ್ತಾರೆ ಅಂದರೆ ಫಸ್ಟ್ ಕಾಲೇಜಸ್ ಅವರಿಗೆ ಬೇಡದಿರುವಂಥ ಕಾಲೇಜ್ ಇಟ್ಬಿಡ್ತಾರೆ. ಆಮೇಲೆ ಲಾಸ್ಟಿಗೆ ಅವ್ರು ಏನು ಮಾಡ್ತಾರೆ, ಟಾಪ್ ಕಾಲೇಜಸ್ ಇರುವಂಥ RV ಕಾಲೇಜ್ ಆಗಿರ್ಬೋದು, ರಾಮಯ್ಯ ಆಗಿರ್ಬೋದು, ಯಾವುದೇ ಅವ್ರಿಗೆ ಇಂಟ್ರೆಸ್ಟ್ ಇರುವಂಥ ಕಾಲೇಜಸ್ ಕೆಳಗಡೆ ಇಟ್ಬಿಡ್ತಾರೆ. ಹಾಗಾಗಿ ಕಂಪ್ಯೂಟರ್ ಏನು ಮಾಡುತ್ತೆ, ಫಸ್ಟ್ ಕಾಲೇಜೇ ನೀವು ಲೋ ಗ್ರೇಡ್ ಕಾಲೇಜ್ ಇಟ್ಟಿದ್ರೆ ಅಂದರೆ ಅಲ್ಲಿ ಕಾಂಪಿಟೇಷನ್ ಜಾಸ್ತಿ ಇಲ್ಲ, ಅಲ್ಲಿ ರ್ಯಾಂಕಿಂಗು ಜಾಸ್ತಿ ಇಲ್ಲ, ಅಲ್ಲಿ ವೇಕೆನ್ಸಿನೂ ಜಾಸ್ತಿ ಇದಾವೆ. ಆಮೇಲೆ ಆ ಒಂದು ಪರ್ಟಿಕ್ಯುಲರ್ ಕಾಲೇಜಿಗೆ ಕಾಂಪಿಟೇಷನ್ ಕೂಡ ಇಲ್ಲ ಅಂತಂದರೆ ಫಸ್ಟ್ ಕಾಲೇಜ್ ನಿಮಗೆ ಸಿಕ್ಬಿಡುತ್ತೆ ಅದು. ಹಾಗಾಗಿ ಪ್ರಾಪರ್ ಪ್ರಿಫರೆನ್ಸ್ ಆರ್ಡರ್ದಲ್ಲಿ ಅರೇಂಜ್ಮೆಂಟ್ ಆಗೋದಿಲ್ಲ. ಅದಕ್ಕಾಗಿ ಪ್ರಾಪರ್ ಅರೇಂಜ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ದ ಆಪ್ಷನ್ ಎಂಟ್ರಿ. KA ಅವರೇ ಹೇಳಿದ್ದಾರೆ. ಈ ಬೇಕಾದ ನೀವು ಇನ್ಫಾರ್ಮೇಷನ್ ಬುಲೆಟಿನನ್ನು ಪೂರ್ತಿಯಾಗಿ ಓದಿ ಅವ್ರು ಕ್ಲಿಯರಾಗಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಎಲ್ಲರೂ ಕೂಡ ಈ ಒಂದು ಕಾಲೇಜ್ ಅಟ್ಲೀಸ್ಟ್ ಒಂದು 50 ಕಾಲೇಜಿಗೆ ಸದ್ಯ ಮಟ್ಟಿಗೆ ಒಂದು ಪೇಪರಲ್ಲಿ ಬರೆದುಕೊಂಡು ನಂಗೆ ವಾಟ್ಸಪ್ಗೆ ಕಳಿಸಿ. ಸೊ ಹೋಪಿಂಗ್ KA ಆದಷ್ಟು ಬೇಗನೆ ಹೊಸ ಅಪ್ಡೇಟ್ ಕೊಡ್ತಾರೆ, ಇವತ್ತು ಅಥವಾ ನಾಳೆ. ವಿ ವಿಲ್ ವೇಟ್ ಫಾರ್ ಇಟ್. ಸೊ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಏನಾದರೂ ಒಂದು ಟಿಪ್ ಕೊಡ್ತಾ ಇರ್ತೇನೆ. ಸೊ ಯಾರು ಕೂಡ ಈ ಒಂದು ಟಿಪ್ಪನ್ನು ಮಿಸ್ ಮಾಡ್ಲಿಕ್ಕೆ ಹೋಗಬೇಡಿ. ಏನೇ ಒಂದು ಸಣ್ಣ ಒಂದು ಅರೇಂಜ್ಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳಿದರೆ, ಇವಾಗ ಎಕ್ಸಾಂಪಲ್ ಆಪ್ಷನ್ ರೆಡಿ ಮಾಡ್ಕೊಳ್ಳಿ ಕಾಲೇಜಸನ್ನು. ಸೊ ನೀವು ರೆಡಿ ಮಾಡ್ಕೋಬೇಕು, ಮುಂದೆ ನಿಮಗೆ ಬಹಳಷ್ಟು ಈಸಿ ಆಗುತ್ತೆ. ಒನ್ಸ್ ನಿಮಗೆ ಆಪ್ಷನ್ ಲಿಂಕ್ ಬಿಡುಗಡೆ ಆಯ್ತಂದರೆ ನಿಮಗೆ ಗೊತ್ತಾಗಲ್ಲ ಎಷ್ಟು ಬೇಗನೆ ಆಪ್ಷನ್ ಮುಗೀತು ಅಂತ. ಇವಾಗಲೇ ನಿಮಗೆಲ್ಲ ಕೂಡ ರೆಡಿ ಮಾಡ್ತಾ ಇದ್ದೇನೆ, ಆಯಿತಾ. ಮಗದೊಮ್ಮೆ ಎಲ್ಲರಿಗೂ ಕೂಡ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು. ದೇವರು ನಿಮ್ಮೆಲ್ಲರೂ ಕೂಡ ಒಂದು ಒಳ್ಳೆ ಕಾಲೇಜ್ ಸಿಗಲಿ ಅಂತ ನನ್ನ ಮುಖಾಂತರ ಬೆಸ್ಟ್ ವಿಶಸ್. ಸೊ ಗಿವ್ ಅ ಲೈಕ್ ಟು ದ ವಿಡಿಯೋ. ಇಫ್ ಐ ನ್ಯೂ ದ ಚಾನಲ್, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಆದಷ್ಟು ಬೇಗನೆ ಹೊಸ KA ಅಪ್ಡೇಟ್ ಜೊತೆ ಭೇಟಿ ಆಗೋಣಂತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.